ಎಲ್ಲ ಸಾರಿ ಪ್ರಕರಣಗಳ ಟೆಸ್ಟಿಂಗ್ನ ಕಡ್ಡಾಯಗೊಳಿಸಿಕೊಳ್ಳಲಾಗಿದೆ. ಈ ಕುರಿತಾಗಿ ಆರೋಗ್ಯ ಇಲಾಖೆಯಿಂದ ಪ್ರಕಟಣೆ ಹೊರಬಿದ್ದಿದೆ. ಮಾದರಿಯನ್ನ ಅಂದೇ ಲ್ಯಾಬ್ಗಳಿಗೆ ಕಳಿಸುವಂತೆ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಎಲ್ಲ ILI ಕೇಸಸ್ ಮಾದರಿಯನ್ನ ಅವತ್ತಿನ ದಿನವೇ ಟೆಸ್ಟ್ ಮಾಡಿದ ಅವತ್ತಿನ ದಿನವೇ ಲ್ಯಾಬ್ಗೆ ಕಳುಹಿಸಿ ಅದನ್ನ ರಿಪೋರ್ಟ್ ಪಡ್ಕೊಳ್ಬೇಕು. ಸುತ್ತೋಲೆಯನ್ನ ಈ ಮೂಲಕವಾಗಿ ಆರೋಗ್ಯ ಇಲಾಖೆ ಹೊರಡಿಸಿದೆ. ಎಲ್ಲ DC ಜಿಲ್ಲೆಗಳಿಗೆ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈ ಸೂಚನೆಯನ್ನು ಕೊಡಲಾಗಿದ್ದು 150ರಿಂದ 200 ಟೆಸ್ಟಿಂಗ್ ಸ್ಯಾಂಪಲ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಒಟ್ಟು 150ರಿಂದ 200 ಟೆಸ್ಟಿಂಗ್ ಸ್ಯಾಂಪಲ್ಸ್ ಅನ್ನ ಕಲೆ ಹಾಕಬೇಕು ಅಂತ. ILI ಸಾರಿ ಕೇಸಸ್ ಇದ್ದಾಗ ನಿರ್ಲಕ್ಷ್ಯ ಬೇಡ. ಅವರುಗಳ ತಪಾಸಣೆ ಆಗಿದ ಕೂಡಲೇ ಮತ್ತು ಆ ದಿನದ ರಿಪೋರ್ಟ್ ಅವತ್ತಿಗೆ ಬರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು ಈಗ ಪ್ರಕಟ ಮಾಡಿ ಈ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಯಾಕಂದರೆ ಈ ಥರದ ಕೇಸಸ್ ಹೆಚ್ಚು ದಿನ ನೀವು ಆ ರಿಪೋರ್ಟ್ ಬರಲಿ ಅಂತ ಅಂದ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ಕೊಂಡು ಹೋದರೆ ಬೇರೆ ರೀತಿಯ ಸಮಸ್ಯೆಗಳಾಗಲಿಕ್ಕೆ ಅವಕಾಶ ಇರುತ್ತೆ. ಆ ಕಾರಣಕ್ಕೆ ಅವತ್ತೇ ರಿಪೋರ್ಟ್ಗಾಗಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲೆಯಿಂದ. ಪವಿತ್ರ, ಈಗ DC ಜಿಲ್ಲೆಗಳ ನಿರ್ವಹಣಾಧಿಕಾರಿಗಳಿಗೆ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಪರ್ಟಿಕ್ಯುಲರ್ ಆಗಿ ILI ಮತ್ತು ಸಾರಿ ಕೇಸಸ್ನ ಅವತ್ತೇ ಲ್ಯಾಬ್ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿರೋದು? ಒಂದು ಶೀಘ್ರಗತಿಯಲ್ಲಿ ರಿಪೋರ್ಟ್ ಬಂದರೆ ಸ್ಪ್ರೆಡ್ಡಿಂಗ್ ತುಂಬ ಕಡಿಮೆ ಆಗುತ್ತೆ. ಈ ಹಿಂದಿನ ಕೇಸಸ್ಗಳಲ್ಲೂ ಕೂಡ ಅದೇ ಆಗಿತ್ತು. ಸಾಮಾನ್ಯವಾಗಿ ಅವರ ರಿಪೋರ್ಟ್ ಏನಿದೆ ಅದು ಬರುವಷ್ಟೊತ್ತಿಗೆ ಇನ್ನೊಂದಿಷ್ಟು ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದರೆ ಅಷ್ಟೊಂದು ಬರ್ಡನ್ ಇತ್ತು ಆಗ. ಆದರೆ ಈಗ 100ರಿಂದ 150 ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶೀಘ್ರವಾಗಿ ಆವತ್ತಿನ ಒಂದು ಸ್ಯಾಂಪಲ್ ಏನಿದೆ ಅವತ್ತೇ ಅದನ್ನು ಲ್ಯಾಬ್ ಕಳಿಸಿ ಅನ್ನುವಂತಹ ಸೂಚನೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರಿ ಲ್ಯಾಬ್ಗಳಿಗೆ ಕಳಿಸ್ಕೊಡ್ಬೇಕು ಅನ್ನುವಂತಹ ಸುತ್ತೋಲೆಯನ್ನು ಕೂಡ ಕಳಿಸಿದ್ದಾರೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ನೋಡಲ್ ಆಫೀಸರ್ಸ್ಗಳಾಗಿರ್ಬೋದು, ಜಿಲ್ಲಾ ಪಂಚಾಯಿತಿಯ CEOಗಳಾಗಿರ್ಬೋದು, ಎಲ್ರಿಗೂ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಟೆಸ್ಟಿಂಗ್ ಯಾರಿಗೆ ಮಾಡಬೇಕು ಅನ್ನುವಂತಹ ಇನ್ಸ್ಟ್ರಕ್ಷನ್ ಕೂಡ ಈ ಸುತ್ತೋಲೆಯಲ್ಲಿದೆ. ಪರ್ಟಿಕ್ಯುಲರ್ ಆಗಿ ILI ಹಾಗೂ ಸಾರಿಯಿಂದ ಬಳಲ್ತಾ ಇರುವಂತಹ ವಯೋವೃದ್ಧರು ಅಥವಾ ಏನಾದರೂ ಅಂದರೆ ಇಮಿಡಿಯೇಟ್ ಆಗಿ ಆ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವವರು ತಾವೇನಾದರೂ ಇಚ್ಛೆ ಪಟ್ಟರೆ ಕೋವಿಡ್ ಟೆಸ್ಟ್ ಅವ್ರಿಗೂ ಕೂಡ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಮೇನ್ಲಿ ವಯೋವೃದ್ಧರು ಜೊತೆಗೆ ಮಕ್ಕಳು ಏನಾದರೂ ಆ ರೀತಿಯ ಗುಣಲಕ್ಷಣಗಳಿಂದ ಬಳಲ್ತಾ ಇದ್ರೆ ಅವ್ರಿಗೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಗರ್ಭಿಣಿಯರು, ಬಾಣಂತಿಯರು, ಸೊ ಅವ್ರಿಗೂ ಕೂಡ ಇಮಿಡಿಯೇಟ್ ಆಗಿ ಟೆಸ್ಟನ್ನು ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 150ರಿಂದ 200 ಅಂದರೆ ಪ್ರತಿ ಜಿಲ್ಲೆಗಳಿಗೆ ಕೊಟ್ಟಿರುವಂತಹ ಟೋಟಲ್ ಟಾರ್ಗೆಟ್ ಅದು ಜಿಲ್ಲಾವಾರು ತರಿಸ್ಕೊಳ್ಳೋದಕ್ಕೆ ಈಗಾಗಲೇ ಕಿಟ್ಗಳನ್ನು ಕೂಡ ರವಾನೆ ಮಾಡಿದ್ದಾರೆ. ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಸೇರಿದಂತೆ ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಿಗೆ ಕಿಟ್ಗಳನ್ನು ರವಾನೆ ಮಾಡಿದ್ದಾರೆ. ಸುಮಾರು ಒಂದು ತಿಂಗಳಿಗೆ ಆಗುವಷ್ಟು ಕಿಟ್ಗಳನ್ನು ರವಾನೆ ಮಾಡಿದ್ದಾರೆ. ಸರಿಸುಮಾರು 10,000ದಷ್ಟು ಕಿಟ್ಗಳನ್ನು RT-PCR ಕಿಟ್ಗಳನ್ನು ಕೂಡ ರವಾನೆ ಮಾಡಿದ್ದಾರೆ. ಅದರ ಜೊತೆಗೆ ಕಿಟ್ಗಳು ಕೂಡ ಯಾವ ರೀತಿ ಅವರಿಗೆ ಬೇಕು ಪ್ರಿಕಾಷನರಿ ಮೆಜರ್ಗಳನ್ನು ತೆಗೆದುಕೊಳ್ಳೋದಕ್ಕೆ PPE ಕಿಟ್ಗಳಾಗಿರ್ಬೋದು, ಔಷಧಗಳಾಗಿರ್ಬೋದು ಎಲ್ಲವೂ ಕೂಡ ದಾಸ್ತಾನು ಇಟ್ಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.